ಇವತ್ತಿಂದ ಮತ್ತೆ ಅಕ್ಕಿ ದರದಲ್ಲಿ ಏರಿಕೆಯಾಗೋ ಸಾಧ್ಯತೆ ಇದೆ. ನಾರ್ಮಲ್ ಅಕ್ಕಿ ಚೀಲದ ಮೇಲೆ 130 ರೂಪಾಯಿ ಏರಿಕೆಯಾಗೋ ಸಾಧ್ಯತೆ. ಕ್ವಾಲಿಟಿ ಅಕ್ಕಿ ಮೇಲೆ 260 ರೂಪಾಯಿ ಏರಿಕೆಯಾಗುತ್ತೆ. ಕಳೆದ ತಿಂಗಳಷ್ಟೇ ಕೆಜಿ ಅಕ್ಕಿ ಮೇಲೆ 5 ರಿಂದ 10 ರೂಪಾಯಿ ಏರಿಕೆ ಆಗಿತ್ತು. ಈಗ ಜುಲೈ 2ನೇ ವಾರದಲ್ಲಿ ದರ ಏರಿಕೆ ಆಗುತ್ತೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಒಂದು ತಿಂಗಳ ಅಂತರದಲ್ಲೇ ಈಗ ಮತ್ತೆ ಅಕ್ಕಿಯ ಬೆಲೆ ಏರಿಕೆ ಆಗ್ತಾ ಇದೆ. ಸಾಧ್ಯತೆಗಳಂತೂ ದಟ್ಟವಾಗಿದೆ. ನಾರ್ಮಲ್ ಅಕ್ಕಿ ಚೀಲದ ಬೆಲೆ 130 ರೂಪಾಯಿ ಏರಿಕೆ ಆಗ್ತಾ ಇದೆ. ಕ್ವಾಲಿಟಿ ಅಕ್ಕಿ ಮೇಲೆ 260 ರೂಪಾಯಿ ಏರಿಕೆ ಆಗ್ತಾ ಇದೆ. ಒಂದೊಂದಾಗಿ ಬೆಲೆ ಏರಿಕೆಯ ಬರೆ ಜನರಿಗೆ. ಅದರ ಸಾಲಿಗೆ ಈಗ ಅಕ್ಕಿಯೂ ಕೂಡ ಸೇರ್ಪಡೆ ಆಗ್ತಾ ಇದೆ. ಕಳೆದ ತಿಂಗಳಷ್ಟೇ ಕೆಜಿ ಅಕ್ಕಿ ಮೇಲೆ 5 ರಿಂದ 10 ರೂಪಾಯಿ ಏರಿಕೆ ಆಗಿತ್ತು. ಈಗ ಮತ್ತೆ ಏರಿಕೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಒಂದೊಂದೇ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಬೆಲೆ, ಈಗ ಅಕ್ಕಿಯೂ ಆ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ. ಒಂದೇ ತಿಂಗಳ ಅಂತರದಲ್ಲಿ 2ನೇ ಬಾರಿ ದರ ಏರಿಕೆ ಯಾಕೆ? ಹೌದು ವಿಜಯ್, ಈಗಾಗಲೇ ಕೂಡ ಕಳೆದ ತಿಂಗಳಷ್ಟೇ 1 ಕೆಜಿ ಅಕ್ಕಿ ಮೇಲೆ 3 ರಿಂದ 5 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗಿತ್ತು. ಇಂದಿನಿಂದ ಮತ್ತೆ ನಾರ್ಮಲ್ ಅಕ್ಕಿ ಮೇಲೆ 5 ರೂಪಾಯಿ ದರ ಏರಿಕೆ ಆಗಿದ್ರೆ ಫೈನ್ ಕ್ವಾಲಿಟಿ ಅಕ್ಕಿ ಮೇಲೆ 10 ರೂಪಾಯಿವರೆಗೂ ಕೂಡ ಏರಿಕೆ ಆಗಿರುವಂಥದ್ದು. ಸದ್ಯ ನಾನೀಗ APMC ಮಾರುಕಟ್ಟೆಯ ಅಕ್ಕಿ ಗೋಡನ್ನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಕೂಡ 1 ಚೀಲ ನಾರ್ಮಲ್ ಅಕ್ಕಿಯ ಮೇಲೆ 130 ರೂಪಾಯಿಯಷ್ಟು ದರ ಏರಿಕೆ ಆಗಿದ್ರೆ ಫೈನ್ ಕ್ವಾಲಿಟಿಯ ಅಕ್ಕಿ ಮೇಲೆ 260 ರೂಪಾಯಿವರೆಗೂ ಕೂಡ ಈಗಾಗಲೇ ಅಕ್ಕಿಯ ದರ ಏರಿಕೆ ಆಗ್ತಾ ಇರುವಂಥದ್ದು. ಸದ್ಯ ಇಂದಿನಿಂದಲೇ ಈಗಾಗಲೇ ಪರಿಷ್ಕೃತ ದರ ಈಗಾಗಲೇ ಜಾರಿ ಆಗಿರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಂತ ಹೇಳಿದ್ರೆ ಕಚ್ಚಾ ವಸ್ತುಗಳ ಲಭ್ಯವಿಲ್ಲ. ಒಂದು, ಎರಡನೇದು ರಾಜ್ಯದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆಗಿಲ್ಲ. ಆ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆ ಉಂಟಾಗಿದೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಹೋಲ್ಸೇಲ್ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಜೂನ್ ತಿಂಗಳಿನಲ್ಲಿ 3 ರಿಂದ 5 ರೂಪಾಯಿವರೆಗೂ ದರ ಏರಿಕೆ ಆಗಿತ್ತು. ಈಗ ಜುಲೈ ಇವತ್ತು 5 ರಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗಿರುವಂಥದ್ದು. ಇದೇ ಒಂದು ಪರಿಸ್ಥಿತಿ ಮುಂದುವರೆದ್ರೆ ಮತ್ತೆ ಜುಲೈ ತಿಂಗಳಿನಲ್ಲಿ 5 ರೂಪಾಯಿಯಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಮಾತುಗಳನ್ನು ಈಗಾಗಲೇ ಕೂಡ ಹೋಲ್ಸೇಲ್ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಕಳೆದ 1 ತಿಂಗಳಿನಲ್ಲಿ 1 ಬಾರಿ ಆಗಿತ್ತು. ಜುಲೈನಲ್ಲಿ ಈಗಾಗಲೇ ಇಂದಿನಿಂದಲೇ ಕೂಡ ದರ ಏರಿಕೆ ಆಗ್ತಿರುವಂಥದ್ದು. ಮತ್ತೆ ಇದೇ ತಿಂಗಳಿನಲ್ಲಿ ಕೂಡ 5 ರಿಂದ 10 ರೂಪಾಯಿವರೆಗೂ ಕೂಡ ದರ ಏರಿಕೆ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈ ಬಗೆಗೆ ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಹೋಲ್ಸೇಲ್ ವ್ಯಾಪಾರಿ ಬಾಲಕೃಷ್ಣ ಶೆಟ್ಟರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯ ಈಗ 1 ಕೆಜಿ ಅಂದರೆ ನಾರ್ಮಲ್ ಕ್ವಾಲಿಟಿ ಅಕ್ಕಿ ಮೇಲೆ ಮತ್ತು ಫೈನ್ ಕ್ವಾಲಿಟಿ ಅಕ್ಕಿ ಮೇಲೆ ಎಷ್ಟು ಏರಿಕೆ ಆಗ್ತಿದೆ ಸರ್? 5 ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ ಸರ್. ಓಕೆ, ಏನು ಕಾರಣ ಸರ್? ಅಂದರೆ ಈ ದರ ಏರಿಕೆಗೆ ಏನು ಕಾರಣ ಅಂತ? ಸಫಿಷಿಯೆಂಟ್ ಸ್ಟಾಕ್ ಪಾಯಿಂಟ್ ಇಲ್ಲ ಎಲ್ಲೂ. ರಾ ಮೆಟೀರಿಯಲ್ ಶಾರ್ಟೇಜು, ರಾ ಮೆಟೀರಿಯಲ್ಸ್ ಭಾಳನೇ ಕಮ್ಮಿ ಇದೆ ಸರ್. ಓಕೆ ಸರ್, ಅಂದರೆ ಈಗಾಗಲೇ ಕಳೆದ ತಿಂಗಳಷ್ಟೇ 3 ರಿಂದ 5 ರೂಪಾಯಿವರೆಗೂ ದರ ಏರಿಕೆ ಆಗಿತ್ತು. ಹೌದು, ಆಗಿದೆ ಸರ್. ಮತ್ತೆ ಜಾಸ್ತಿ ಆಗಿದೆ ಇವಾಗ. ಓಕೆ, ಮತ್ತೆ ಜಾಸ್ತಿ ಆಗಿದೆ. ಅಂದರೆ ಈ ಪರಿಸ್ಥಿತಿ ಮುಂದುವರೆದ್ರೆ ಮತ್ತೆ ಏನಾರ ಜುಲೈ ತಿಂಗಳಿನಲ್ಲಿ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆಯಾ ಸರ್? ಸರ್, ಈ ತಿಂಗಳ ಒಳಕ್ಕೆ ಈ 15 ದಿನದಲ್ಲಿ ಮಳೆ ಬಂದು ಸಮೃದ್ಧಿಯಾಗಿ ನೀರು ಸಿಕ್ಕಿದ್ರೆ ಜಾಸ್ತಿ ಆಗಲ್ಲ ಸರ್. ಆಗಲಿಲ್ಲ, ಮಳೆ ಆಗಲಿಲ್ಲ ಅಂದರೆ ಆಗೋ ಅವಕಾಶ ಇರುತ್ತೆ ಅಂತ ನನ್ನ ಭಾವನೆ. ಓಕೆ ಸರ್, ಅಂದರೆ ವಿಜಯ್, ಇದು ಹೋಲ್ಸೇಲ್ ವ್ಯಾಪಾರಿಯ ಮಾತುಗಳಾಗಿದ್ದರೆ ನನ್ನ ಜೊತೆಲಿ ಈ ಬಗೆಗೆ ಮಾತಾಡಲಿಕ್ಕೆ ಗ್ರಾಹಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವು ಕೂಡ ಅಕ್ಕಿಯನ್ನು ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀರಾ. ಸೊ ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟು ದರ ಏರಿಕೆ ಆದಂಗೆ ಆಗತ್ತೆ ಸರ್ 1 ಕೆಜಿ ಮತ್ತು 1 ಚೀಲದ ಮೇಲೆ? ನಾವು 8 ದಿನದಿಂದ ಮುಂಚೆ ಬಂದಿದ್ದಾಗ 5 ರೂಪಾಯಿ ಜಾಸ್ತಿ ಆಗಿತ್ತು. ಇವತ್ತು 10 ರೂಪಾಯಿ ಜಾಸ್ತಿ ಆಗಿದೆ. ನಾವು ಇದೇ ಥರ ತೊಗೊಳ್ತಾ ಹೋದ್ರೆ ಭಾರಿ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಸರ್. ಯಾವ ರೀತಿ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಕಂಟ್ರೋಲಿಗೆ ಬರುತ್ತಾ ಅಥವಾ ಇದೇ ಒಂದು ಇದಾಗಿರುತ್ತೋ ಗೊತ್ತಾಗ್ತಾ ಇಲ್ಲ ಸರ್. ತುಂಬ ದಿನ ಜಾಸ್ತಿ ಆಗ್ತಾ ಇದೆ ಸರ್. ಅಂದರೆ ಈಗಾಗಲೇ ಹೋಲ್ಸೇಲ್ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು ಮತ್ತೆ 2 ವಾರದ ನಂತರದಲ್ಲಿ ದರ ಏರಿಕೆ ಆಗತ್ತೆ ಅಂತ. ಅಲ್ಲಿಗೆ ಇದೇ ತರ ನಿರಂತರವಾಗಿ ದರ ಏರಿಕೆ ಆದ್ರೆ ಎಲ್ಲ ಒಂದ್ ಕಡೆ ಸಮಸ್ಯೆ ಉಂಟಾಗೋದಿಲ್ವಾ ಅಂತ? ಇದೇ ತರ ಜಾಸ್ತಿ ಮುಂದುವರೆದ್ರೆ ತುಂಬಾ ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಮಧ್ಯಮ ವರ್ಗದ್ದು ಭಾರಿ ಕಷ್ಟ ಇದೆ ಸರ್. ನಾವೇ ಈಗಾಗಲೇ ತುಂಬಾನೇ ಬೇಸತ್ತಿದ್ದೀವಿ. ಈಗ ಮತ್ತೆ ಜಾಸ್ತಿ ರೇಟ್ ಆದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಅಂದ್ರೆ ವಿಜಯ್ ವೀರಪ್ಪ, ಇವಿಷ್ಟು ಕೂಡ ಹೋಲ್ಸೇಲ್ ವ್ಯಾಪಾರಿ ಮತ್ತೆ ಗ್ರಾಹಕರ ಮಾತಾಗಿರುವಂತದ್ದು. ಥ್ಯಾಂಕ್ ಯು ಕಿರಣ್ ಸೂರ್ಯ.